ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಮೊದಲಿಗೆ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿನಯದ ಜಾಗ್ವಾರ್ ಸಿನಿಮಾ ಇವತ್ತು ಎರಡು ಭಾಷೆಗಳಲ್ಲಿ ಅಂದ್ರೆ ಅವರ ಚೊಚ್ಚಲ ಸಿನಿಮಾ ಎರಡು ಭಾಷೆಗಳಲ್ಲಿ ಕನ್ನಡ ಮತ್ತು ತೆಲುಗುನಲ್ಲಿ ರಿಲೀಸ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಸಿನಿಮಾ ನೋಡ್ತಾ ಇದ್ದಾರೆ ಅಭಿಮಾನಿಗಳ ಜೊತೆಗೆ ದೇವೇಗೌಡರು ಕೂಡ ಸಂತೋಷ್ ಚಿತ್ರಮಂದಿರದಲ್ಲಿ ಚಿತ್ರ ವೀಕ್ಷಣೆಗೆ ನಿಖಿಲ್ ಜೊತೆಗೆ ಬರ್ತಾ ಇದ್ದಾರೆ. ಹಾಗಿದ್ರೆ ಜನರ ರೆಸ್ಪಾನ್ಸ್ ಹೇಗಿತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಮೇಲೆ ಅನ್ನುವಂತಹ ಸಂಪೂರ್ಣ ವಿವರ ನಿಮ್ಮ ಮುಂದೆ ಇಡ್ತೀವಿ. ಇದೇ ಹೊತ್ತಿನ ವಿಶೇಷ ಜಾಗ್ವಾರ್ ಸೂಪರ್. ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅಭಿನಯದ ಜಾಗ್ವಾರ್ ಸಿನಿಮಾ ವಿಶ್ವಾದ್ಯಂತ 1000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಇವತ್ತು ರಿಲೀಸ್ ಆಗಿದೆ. ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಬೆಳಗ್ಗೆ 6:30ಕ್ಕೆ ಮೊದಲ ಶೋ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ, ಬಳ್ಳಾರಿ ಥಿಯೇಟರ್ಗಳಲ್ಲೂ ಮೊದಲ ಶೋ ಶುರುವಾಗಿದೆ. ಬೆಂಗಳೂರಿನ ಈಶ್ವರಿ ಥಿಯೇಟರ್ನಲ್ಲಿ 7 ಗಂಟೆಗೆ ಶೋ ಆರಂಭವಾಗಿದೆ. ಬೆಳಗ್ಗೆ 10 ಗಂಟೆಗೆ ಸಂತೋಷ್ ಥಿಯೇಟರ್ಗೆ ದೇವೇಗೌಡರ ಜೊತೆ ನಿಖಿಲ್ ಇನ್ನೇನು ಭೇಟಿ ಕೊಡಲಿದ್ದಾರೆ. ಜಾಗ್ವಾರ್ ಸಿನಿಮಾದ ಆಡಿಯೋ ಲಾಂಚ್ ಆಗಿದ್ದು ಸಕ್ಕರೆನಾಡು ಮಂಡ್ಯದಲ್ಲಿ. ಇವತ್ತು ಜಾಗ್ವಾರ್ ಸಿನಿಮಾದ ಯಶಸ್ವಿಗಾಗಿ ನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಯಿತು. ಜಾಗ್ವಾರ್ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸಿದ್ರು. ಗುರುಶ್ರೀ ಥಿಯೇಟರ್ ಮಂಡ್ಯದಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಸಿನಿಮಾ ವಿಚಾರವಾಗಿ ತಾವು ಸುದ್ದಿಯನ್ನ ಕೊಡ್ತಾ ಇದ್ದೀರಿ. ಸೊ ಜನ ಜಮಾಯಿಸಿದ್ದಾರೆ ಸಿನಿಮಾ ನೋಡ್ಬೇಕು ಅಂತ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಂಡ್ಯದ ಗಣಪತಿ ದೇವಸ್ಥಾನದಲ್ಲಿ ಸಕ್ಸಸ್ ಕಾಣಲಿ ಅಂತ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಾಯ್ತು. ಹೇಗಿದೆ ಅಲ್ಲಿನ ರೆಸ್ಪಾನ್ಸ್? ಜನರು ಸಿನಿಮಾ ನೋಡ್ಬೇಕು ಅಂತ ಬಯಸ್ತಿರೋರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರಂತೆ? ದಿವ್ಯಾ, ಇಲ್ಲಿ ಮಂಡ್ಯದ ಗುರುಶ್ರೀ ಥಿಯೇಟರ್ ನಲ್ಲಿ ಜನಸಾಗರವೇ ನೆರೆದಿದೆ ಅಂತ ಹೇಳ್ಬೋದು. ನಾವೀಗ ದೃಶ್ಯದಲ್ಲಿ ನೋಡ್ಬೋದು ದಿವ್ಯಾ, ಏನು ಗುರುಶ್ರೀ ಥಿಯೇಟರ್ ಆವರಣದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದು. 100 ಜನರು ಇಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಮತ್ತೆ ಏನು ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರ್ ಅವರ ಒಂದು ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆ ಥಿಯೇಟರ್ ನಲ್ಲಿ ಜನಸಾಗರವೇ ನೆರೆದಿದೆ. ಮತ್ತೆ ಏನು ಥಿಯೇಟರ್ಗೆ ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಬ್ಬಿನ ಹಾಲನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕಬ್ಬಿನ ಹಾಲನ್ನ ಕುಡಿತಾ ಇಲ್ಲಿ ಥಿಯೇಟರ್ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಸಿಹಿ ಹಂಚೋದನ್ನ ಗಮನಿಸ್ತೀರಾ ನೀವು. ಆದ್ರೆ ಇಲ್ಲಿ ಸಿಹಿ ತಿಂಡಿಗೆ ಬದಲಾಗಿ ಮಂಡ್ಯದ ಫೇಮಸ್ ಆಗಿರ್ತಕ್ಕಂತಹ ಕಬ್ಬಿನ ಹಾಲನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಕಬ್ಬಿನ ಹಾಲನ್ನ ಕೊಡ್ತಾ ಇದ್ದಾರೆ. ಇವತ್ತು ಯಾರ್ಯಾರೆಲ್ಲ ಸಿನಿಮಾ ನೋಡಕ್ಕೆ ಬರ್ತಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕಬ್ಬಿನ ಹಾಲನ್ನ ಕೊಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಎಲ್ಲರೂ ಕೂಡ ಜಾಗ್ವಾರ್ ಸಿನಿಮಾದ ಬಗ್ಗೆ ಉತ್ಸುಕರಾಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಭಿಮಾನಿಗಳಿದ್ದಾರೆ. ಏನ್ ಅನ್ನಿಸ್ತಾ ಇದೆ? ಜಾಗ್ವಾರ್ ಸಿನಿಮಾ ರಿಲೀಸ್ ಆಗಿದೆ, ಹೇಗಿದೆ ಜಾಗ್ವಾರ್ ಹವಾ? ಜಾಗ್ವಾರ್ ನೋಡ್ಬೇಕಂತ ಬಹಳ ಖುಷಿಯಿಂದ 2 ತಿಂಗಳಿಂದ ಕಾಯ್ತಾ ಇದ್ದೀವಿ. ಆ ಜೋಶಲ್ಲಿ ಇವಾಗ ಎಲ್ಲ ಬಂದಿದ್ದೀವಿ. ಜಾಗ್ವಾರ್ಗೆ, ಕುಮಾರಸ್ವಾಮಿಗೆ, ಇದು ಒಂದು ಕಡೆ ಜಾಗ್ವಾರ್ ಹಬ್ಬ ಶುರುವಾಗಿದೆ, ಮತ್ತೊಂದು ಕಡೆ ಟಿಕೆಟ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಎಲ್ಲರೂ ಕೂಡ ಟಿಕೆಟ್ಗಾಗಿ ಹಾತೊರಿತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಹೇಗಿದೆ ಜಾಗ್ವಾರ್ ಹವಾ? ಸರ್, ಭಾರಿ ಜೋರಾಗಿದೆ. ಈಗ ಮೆರವಣಿಗೆನೂ ಇದೆ ಎಲ್ಲ ಕಡೆನೂ. ಆದ್ರೆ ಇದಕ್ಕೆ ಜನಗಳೆಲ್ಲ ಭಾರಿ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ. ತಾವುಗಳೆಲ್ಲರೂ ಇದನ್ನ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೇಕಂತ 100 ದಿನ ಸತತವಾಗಿ ಇದ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಜಾಗ್ವಾರ್ಗೆ, 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 ಜಾಗ್ವಾರ್ಗೆ. ಇನ್ನೊಂದು ದಿವ್ಯಾ, ಮಂಡ್ಯದಲ್ಲಿ ಆಡಿಯೋ ರಿಲೀಸ್ ಆಗಿತ್ತು ಅಂತಕ್ಕಂಥದ್ದು. ಆಗ ಏನು ಕ್ರೀಡಾಂಗಣದಲ್ಲಿ ದಾಖಲೆಯ ಸಂಖ್ಯೆ ಜನ ಸೇರಿದ್ರು. ಮತ್ತೆ ಇವತ್ತು ಹೇಗಿದೆ ಜಾಗ್ವಾರ್ ಹವಾ? ಈ ಹಿಂದೆ ಥಿಯೇಟರ್ ಏನು ಸ್ಟೇಡಿಯಂ ನಲ್ಲಿ ನಡೆದಂತ ಸಂದರ್ಭದಲ್ಲಿ ದಾಖಲೆ ಸಂಖ್ಯೆ ಜನ ಸೇರಿದ್ರು. ಹೀಗೆ ಅನ್ನಿಸ್ತಾ ಇದೆ? ಈಗ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಅಣ್ಣ ಒಂದು ಡೈಲಾಗ್ ಹೊಡಿದ್ದಾರೆ, 1 ಮೆಟ್ಲು ಹತ್ತಕ್ಕೆ 10 ಜನ ಕಾಲಿಗೆ ಬೀಳಕ್ಕೋ ರೆಡಿ, 100 ಜನ ಕಾಲ ತುಳಿಕೋ ರೆಡಿ ಅಂತ. ಅದೇ ತರ ಸೂಪರ್ ಆಗಿ ಜನಗಳು ಸೇರಿದ್ದಾರೆ, ಯಶಸ್ವಿ ಆಗ್ತಾ ಇದೆ ಅಂತ ಖುಷಿ ಹೇಳ್ತಾ ಇದ್ದೀನಿ. ಅಣ್ಣ ಕುಮಾರಣ್ಣ ಮಂಡ್ಯ ಅಣ್ಣ, ನಿಮ್ ಮಂಡ್ಯಕ್ಕೆ ಎಲ್ಲರೂ ಏನೇ ಮಾಡ್ತಾರೆ, ಟಿವಿ ನೋಡ್ತಾರೆ, ದಯವಿಟ್ಟು ಮಂಡ್ಯಕ್ಕೆ ಬರ್ಲೇಬೇಕಣ್ಣ. ಇದು ನಮ್ ರಿಕ್ವೆಸ್ಟ್. ಇದು ಒಂದು ಏನಂದ್ರೆ ಒಂದ್ ಕಡೆ ಸಿನಿಮಾ ನೋಡ್ತಕ್ಕಂತ ಖುಷಿ ಇವರನ್ನ ಕಾಡ್ತಾ ಇದೆ, ಮತ್ತೊಂದು ಕಡೆ ಕುಮಾರಸ್ವಾಮಿ
ಉತ್ಸಾಹ. ಯಾರು ನಿಮಗೆ ಮುಖ್ಯವಾಗಿ ಏನು ಅನಿಸ್ತಾ ಇದೆ? ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇಬ್ರು ಬರಬೇಕು. ಯಾಕೆಂದ್ರೆ ಇವತ್ತು ಮಂಡ್ಯದಲ್ಲಿ ಅದ್ದೂರಿಯಾಗಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ. ನಾವು ಈಗ ಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿ ಸಂಘದಿಂದ ನಾವು ಈಗ ಕಬ್ಬಿನ ಜ್ಯೂಸು ಹಾಗೂ ಸಿಹಿ ವಿತರಣೆ ಮಾಡಿ ಆಫೀಸ್ ಕೂಡ ಉದ್ಘಾಟನೆ ಆಗಿದೆ. ಪುಟ್ಟರಾಜ್ ಅವರು ಎಂ ಶ್ರೀನಿವಾಸ್ ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಅಭಿಮಾನಿಗಳು ಸಾವಿರಾರು ಜನ ಸೇರಿದ್ದಾರೆ. ದಯವಿಟ್ಟು ಕುಮಾರಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿ ಬಂದೇಬೇಕಾಗಿ ಇದು ಇಲ್ಲಿ ಮಂಡ್ಯ ಜನ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಿನಿಮಾ ಶುರು ಆಗ್ತಾ ಇದೆ, ಎಲ್ಲರೂ ಕೂಡ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೆ ಏನು ಅಂದ್ರೆ ಕುಮಾರಸ್ವಾಮಿ ಅವ್ರು ಬರ್ಬೇಕು, ಅವ್ರ ಮಗ ನಿಖಿಲ್ ಅವ್ರು ಬರ್ಬೇಕು, ಸಿನಿಮಾ ಯಶಸ್ವಿ ಆಗ್ಬೇಕು ಅಂತಕ್ಕಂಥದ್ದು ಇಲ್ಲೇ ಜನದ ಉತ್ಸಾಹ ಆಗಿದೆ. ದಿವ್ಯಾ, ಓಕೆ ಸಂತೋಷ್, ಥ್ಯಾಂಕ್ ಯು. ಟಾಲಿವುಡ್ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲೂ ಗ್ರ್ಯಾಂಡ್ ಎಂಟ್ರಿ ಆಗಿರೋದ್ರಿಂದ ಮಂಡ್ಯದಲ್ಲಿ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆ. ಆಡಿಯೋ ಲಾಂಚ್ ಆದಾಗ್ಲೂ ಕೂಡ ಇದೇ ರೀತಿಯಾಗಿ ಜನ ಕಿಕ್ಕಿರಿದು ಸೇರಿದ್ರು. ಅದೇ ರೀತಿಯಾಗಿ ಥಿಯೇಟರ್ ಒಳಗೂ ಕೂಡ ಜನ ಸೇರ್ಲಿ ಅನ್ನುವಂತಹ ವಿಶ್ವಾಸವನ್ನ ಕುಮಾರಸ್ವಾಮಿ ಅವರು ಅವತ್ತು ವ್ಯಕ್ತಪಡಿಸಿದ್ರು. ಇವತ್ತು ಅದು ಸಾರ್ಥಕ ಆಗಿದೆ ಅಂತ ಕಂಡು ಬರ್ತಾ ಇದೆ. ಮಗನ ಸಿನಿಮಾ ರೆಸ್ಪಾನ್ಸ್ ನೋಡಲು ಮಾಜಿ ಸಿಎಂ ಕುಮಾರಸ್ವಾಮಿ ಬೆಂಗಳೂರಿನ ಮಗಳಿ ರಸ್ತೆಯ ವಿರೇಶ್ ಥಿಯೇಟರ್ಗೆ ಆಗಮಿಸಿದ್ರು. ಜನರೊಂದಿಗೆ ಕುಳಿತು ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರು. ಇದೇ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದ್ರು. ನಮ್ಮ ಪ್ರತಿನಿಧಿ ಜೊತೆಗೆ ಸಿನಿಮಾ ನೋಡೋ ಮುನ್ನ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಸರ್ ನಮಸ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಸಿನಿಮಾ, ನಿಮ್ಮ ಮಗನ ಸಿನಿಮಾ ಭರ್ಜರಿಯಾಗಿ ಓಪನಿಂಗ್ ತಗೊಂಡಿದೆ. ಸೊ ಸಿನಿಮಾ ಬಗ್ಗೆ ಇವತ್ತು ಬರ್ತಾ ಇದ್ದೀರಾ, ಥಿಯೇಟರ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಈ ಸಂಭ್ರಮದ ಬಗ್ಗೆ? ಇಲ್ಲ, ನನಗೆ ಈ ಒಂದು ಸಿನಿಮಾ ಒಂದು ಪ್ರೀತಿಯಿಂದ ಒಂದು ಮಗುವನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲೂ ಬೇರೆ ಭಾಷೆಗಳಿಗೆ ಸರಿಸಮಾನಾಗಿ ಚಿತ್ರವನ್ನು ಮಾಡಬಹುದು. ಅದರ ಜೊತೆಗೆ ಉತ್ತಮವಾದಂಥ ಚಿತ್ರವನ್ನು ಮಾಡಿದ್ರೆ ಕರ್ನಾಟಕದಲ್ಲೂ ತೆಲುಗು, ತಮಿಳು ಮಾರ್ಕೆಟ್ ಏನಿದೆ. ಇನ್ನು ಮೊದಲ ಬಾರಿಗೆ ನಿಮ್ಮ ಮಗ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾ ಇರೋದು, ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿರೋದು. ಒಂದು ದೊಡ್ಡ ಅಭಿಮಾನಿ ಬಳಗ ಸಿನಿಮಾ ನೋಡಕ್ಕೆ, ಅದು JDS ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆಲ್ಲ ನಿಮ್ಮ ಅಭಿಮಾನಿ ವರ್ಗದವರಾಗಿರ್ಬೋದು, ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಕಾಯ್ತಾ ಇದ್ದಾರೆ. ಮೊದಲ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು ನಿಮ್ಗೆ ಎಷ್ಟು ಖುಷಿ ತಂದಿದೆ? ಇಲ್ಲ, ನನಗೆ ಈ ಸಿನಿಮಾ ಬಗ್ಗೆ ಬಹಳ ನಂಬಿಕೆ ಇತ್ತು. ಮೊದಲಿಂದಲೂ ನಾನು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಉತ್ತಮವಾದಂಥ ಚಿತ್ರವನ್ನು ಚನ್ನಾಂಬಿಕಾ ಫಿಲಮ್ಸ್ನಿಂದ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ನಮ್ಮ ಮಾಧ್ಯಮದ ಸ್ನೇಹಿತರು ದೊಡ್ಡ ಮಟ್ಟದ ಒಂದು ಜನತೆಗೆ ರೀಚ್ ಮಾಡ್ತಕ್ಕಂಥದ್ರಲ್ಲಿ ಒಂದು ಪ್ರಚಾರ ಏನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತಿನ ಇಂಥ ಒಂದು ಒಬ್ಬ ಮೊದಲನೆಯ ಚಿತ್ರದಲ್ಲಿ ನಟನೆ ಮಾಡ್ತಕ್ಕಂಥ ಒಬ್ಬ ಕಲಾವಿದನಿಗೆ ಒಂದು ಉತ್ತಮವಾದಂಥ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಜನತೆಗೆ ಈ ಒಂದು ಚಿತ್ರದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಕೊಟ್ಟಂತ ಕೊಡುಗೆಯನ್ನ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ, ಅವ್ರ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟಾಗಿತ್ತು ಕುಮಾರಸ್ವಾಮಿ ಅವರ ಮನದಾಳದ ಮಾತುಗಳು. HD ಕುಮಾರಸ್ವಾಮಿ ಅವರ ಚನ್ನಾಂಬಿಕಾ ಫಿಲ್ಮ್ ಬ್ಯಾನರ್ ನಡಿ ಮೂಡಿ ಬಂದಿರುವಂತಹ ಜಾಗ್ವಾರ್ ಚಿತ್ರಕ್ಕೆ ಮೈಸೂರಿನಲ್ಲೂ ಕೂಡ ಭರ್ಜರಿ ಓಪನಿಂಗ್ ಸಿಗ್ತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೈಸೂರಿನ ಲಕ್ಷ್ಮೀ ಚಿತ್ರಮಂದಿರದಿಂದ. ಹೇಗೆ ಸ್ವಾಗತಿಸಿದ್ದಾರೆ ಜಾಗ್ವಾರ್ ಸಿನಿಮಾನ? ದಿವ್ಯಾ, ಮೈಸೂರಿನಲ್ಲಿ ಜಾಗ್ವಾರ್ಗೆ ಅದ್ದೂರಿ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. 7:30ಕ್ಕೆ ಲಕ್ಷ್ಮಿ ಥಿಯೇಟರ್ ನಲ್ಲಿ ಸ್ಪೆಷಲ್ ಶೋ ಕೂಡ ಅರೇಂಜ್ ಮಾಡಿದ್ದಾರೆ. ಈಗ ನಾನು ಲಕ್ಷ್ಮಿ ಥಿಯೇಟರ್ ಮುಂಭಾಗದಲ್ಲಿದ್ದೇನೆ. ಎಂಟ್ರೆನ್ಸ್ ಅಲ್ಲಿ ನೋಡಬಹುದು ನಿಖಿಲ್ ಕುಮಾರಸ್ವಾಮಿ ಅವರ ದೊಡ್ಡ ದೊಡ್ಡ ಕಟೌಟ್ಗಳು, ಹಾಗೆ ಕುಮಾರಸ್ವಾಮಿ ಅವರ ಕಟೌಟ್ಗಳನ್ನ ಹಾಕಿ ಗ್ರ್ಯಾಂಡ್ ಓಪನಿಂಗ್ ಅನ್ನ ಕೊಡ್ತಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ನಾನು ಹೇಳಿದಾಗೆ 7:30ಕ್ಕೆ ಶೋ ಪ್ರಾರಂಭವಾಗಿದೆ. ಅದಾದ ನಂತರ 10:30ಕ್ಕೆ. ಸೊ ಕ್ರೌಡ್ ಕೂಡ ನೀವು ನೋಡಬಹುದು ಎಷ್ಟು. ಈಗ ಏನು 10:30 ಶೋಗೆ ಏನೋ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಅಂತ ನೋಡಬಹುದು. ಯಾಕಂದ್ರೆ ಕುಮಾರಸ್ವಾಮಿ ಅವರ ಮಗನ ಇದು ಫಸ್ಟ್ ಫಿಲಿಂ. ಸೊ ಹಾಗಾಗಿ ಎಲ್ಲರೂ ಕೂಡ ಜೋಶ್ ಆಗಿದ್ದಾರೆ. ಸೊ ನಾವು ಅವ್ರ ಜೊತೆ ಮಾತಾಡ್ಸೋಣ. ಯಾವ ರೀತಿಯಾದಂತಹ ಕ್ಯೂರಿಯಾಸಿಟಿ ಅವರಿಗೆ ಸರ್? ಕುಮಾರಸ್ವಾಮಿ ಅವರ ಮಗ ಅವರದ ಫಸ್ಟ್ ಪಿಕ್ಚರ್, ಸೊ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಏನಂತ ಅನ್ಸಿದೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ಸರ್? ಸರ್, ನಮ್ಗೆ 500 ದಿನ ಓಡುತ್ತೆ ಅಂತ ಇದಿದೆ. ನಮ್ಗಂತೂ ತುಂಬಾ ಖುಷಿ ಇದೆ. ಕುಮಾರಣ್ಣನ ಮಗ ಈಗ ಥಿಯೇಟರ್ ಬಂದು ಫಿಲಮ್ ಆಗಿ ಹೀರೋ ಆಗಿ ಮಾಡ್ತಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಅಂತ ನಾವು ಹೇಳಕ್ಕೆ ಬರ್ತೀವಿ ಸರ್. ಓಕೆ ಸರ್, 100 ದಿನ 100 ದಿನ ಓಡ್ತಿದೆ ಸರ್, ಪಕ್ಕಾ ಪಿಕ್ಚರ್. ಹೊಸ ಹೀರೋ ಮತ್ತೆ ಒಂದು ರಾಜಕಾರಣದಲ್ಲಿ ಹೆಮ್ಮೆ ಇರುವಂತದ್ದು ಸರ್. ಈ ದಿವಸ ಚಲನಚಿತ್ರ ಮಂಡಳಿನಲ್ಲಿ ಬಹಳ ಬೇಡಿಕೆ ಉಂಟು. ಯುವ ಪ್ರತಿಭೆಗಳಿಗೂ ಒಂದು ಅವಕಾಶ ಕೊಡೋಣ ಅಂತೇಳಿ ಎಲ್ಲರೂ ಉತ್ಸಾಹದಿಂದ ಒಬ್ಬ ರಾಜಕಾರಣಿ ಮಗ ಅಂತಲ್ಲ, ಒಬ್ಬ ಚಲನಚಿತ್ರರಂಗದಲ್ಲಿ
ಅತ್ಯುನ್ನತವಾಗಿ ಮುಂದೆ ಬರ್ಲಿ ಅಂತ ಒಂದು ಹಾರೈಸ್ತೀವಿ. ನೀವು ಸ್ಟೂಡೆಂಟ್ ಏನೇ ನಿರೀಕ್ಷೆ ಇಟ್ಕೊಂಡು ಹೊಸ ಹೀರೋ ಸೊ ಟ್ರೈಲರ್ ಎಲ್ಲ ನೋಡಿದೀರಾ, ಏನಂತ ಅನ್ಸುತ್ತೆ ಆ ಟ್ರೈಲರ್ ನೋಡಿ? ಯಾವ ರೀತಿ ಇರುತ್ತೆ ಪಿಕ್ಚರ್ ಅಂತ ಅನ್ಸುತ್ತೆ? ನ್ಯೂಸ್ ಅಲ್ಲೆಲ್ಲ ನೋಡಿದ್ದು ಹಾಲಿವುಡ್ ರೇಂಜ್ ಐತೆ ಅಂತ ಹೇಳೋರೆ, ಅದಕ್ಕೆ ನೋಡಕ್ ಹೋಗ್ತಿದ್ವಿ. ಸಿಕ್ಕಾಪಟ್ಟೆ ಕ್ರೌಡ್, ಟಿಕೆಟ್ ಸಿಗ್ತಾ ಇಲ್ಲ, ಸಿಕ್ಕೋದೇ ನೋಡ್ಬೇಕು. ಅದ್ರಲ್ಲಿ ಬೇರೆ ಅವ್ರ ಅಪ್ಪ ಬೇರೆ ಬ್ಯಾಕ್ ಗ್ರೌಂಡ್ ಇರೋರು, ಕ್ರೌಡ್ ಜಾಸ್ತಿ ಐತೆ, ನೋಡೋದು ಹೆಂಗೈತೆ ಅಂತ. ದಿವ್ಯಾ ನೋಡಿದ್ರಿ ಎಷ್ಟು ಕ್ರೌಡ್ ಇದೆ? ಶ್ರೀನಿವಾಸ, ಮೈಸೂರಿನಲ್ಲೂ ಕೂಡ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ನ ಚಿತ್ರೀಕರಣ ಮಾಡಲಾಗಿತ್ತು. ಈ ಬಗ್ಗೆ ಜನರು ಬಹಳ ಉತ್ಸುಕರಾಗಿದ್ದಾರೆ, ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಭರ್ಜರಿ ಓಪನಿಂಗ್ ಮೈಸೂರಿನಲ್ಲಿ ಸಿಕ್ಕಿದೆ. ಸೂಪರ್ ಸರ್, ಒಳ್ಳೆ ಆಕ್ಷನ್ ಪಿಕ್ಚರ್. ಚೆನ್ನಾಗಿದೆ. ಸೂಪರ್ 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 ಆಯ್ತು. ಆಕ್ಷನ್ ಆಕ್ಟಿಂಗ್ ಸೂಪರ್ ಆಗೈತೆ. ಸೂಪರ್ 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 ಸರ್, ಸೂಪರ್ ಸೂಪರ್ ಆಗಿದೆ ಸರ್. ಜಾಗ್ವಾರ್ 100 ಡೇಸ್ ಗ್ಯಾರಂಟಿ. ಸೂಪರ್ ಸರ್, ಸೂಪರ್ 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 ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 100 ಡೇಸ್ ಸೂಪರ್ ಚಂದ. ಫೈಟಿಂಗ್ ಚೇಸಿಂಗ್ ಸೂಪರ್. ಜಾಗ್ವಾರ್ ಸೂಪರ್ 100 ಡೇಸ್ ಪಕ್ಕ. ಸೈಲೆಂಟ್ ಫಿಲಮ್, ಮಾಸ್ ಫೈಟಿಂಗ್ ಸೂಪರ್ ಆಗಿದೆ. ಫೈಟ್ ಸೂಪರ್, ಫೈಟ್ ಸೂಪರ್, ಫೈಟಿಂಗ್ ಅಂತೂ 200% 100 ಡೇಸ್ ಗ್ಯಾರಂಟಿ. ಸೂಪರ್ ಸೂಪರ್. ಓಕೆ ವೀರೇಶ್, ಚಿತ್ರಮಂದಿರದಿಂದ ಹೊರಬಂದಂತಹ ಜನ ಸೂಪರ್ ಸೂಪರ್ ಅನ್ನುವಂತಹ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಮಗದೊಂದು ಸ್ವಾಮಿ ಆಗಮಿಸಿದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಮಾತಿನ ಅವರಿಂದನೇ ಪಡ್ಕೊಳ್ಳೋಣ. ಏನೆಲ್ಲ ಅವರು ಸಿನಿಮಾ ನೋಡೋದಕ್ಕೆ ಯಾವ ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತ ಕೇಳೋಣ. ಹಾಯ್ ನಿಖಿಲ್, ಮೊದಲನೇ ಸಿನಿಮಾ ಅಂದಾಗ ಸಾಕಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಪ್ರೇಕ್ಷಕರ ಜೊತೆಗೆ ಸಿನಿಮಾ ನೋಡ್ಬೇಕು ಅಂತ ಬಂದಿದ್ದೀರಾ, ಏನ್ ಅನಿಸ್ತಿದೆ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಮೇಡಮ್, ಯಾಕೆಂದ್ರೆ ಸುಮಾರು 1 ವರ್ಷದಿಂದ ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಒಂದು ಪ್ರೀತಿಯಿಂದ, ಒಂದು ಪ್ಯಾಷನ್ ಇಂದ ಇವತ್ತು ನಾನಾಗ್ಲಿ ನಮ್ಮ ತಂದೆಯವರಾಗ್ಲಿ ಹೋಲ್ ಜಾಗ್ವಾರ್ ಟೀಮ್ ಇವತ್ತೇನೋ ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ. ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಜನ ಯಾವ ರೀತಿ ಒಂದು ಅಕ್ಸೆಪ್ಟೆನ್ಸ್ ಮಾಡ್ತಾರೆ, ಯಾವ ರೀತಿ ಸಿನಿಮಾ ತಗೊಳ್ತಾರೆ ಅನ್ನೋದನ್ನ. ಯಾಕೆಂದ್ರೆ ಇದೊಂದು ಹೊಸ ಪ್ರಯತ್ನ ಕನ್ನಡ ಚಿತ್ರರಂಗಕ್ಕೆ. ಇವತ್ತು ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದ್ರೆ, ಇವತ್ತು ನಮ್ಮ ತಂದೆಯವರಿಲ್ಲ ಅಂದ್ರೆ ಈ ತರ ಚಿತ್ರ ನಿರ್ಮಾಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇವತ್ತು ಇವತ್ತೇನು ನಾವು ತೆಲುಗು ಕನ್ನಡ ಎರಡೂ ಮಾಡ್ತಾ ಇದ್ದೀವಿ. ಕನ್ನಡ ತೆಲುಗು ಎಲ್ಲದಕ್ಕೂ ಮೀರಿಸಿ ಹಿಂದಿ, ಬಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ ಇವತ್ತು ನಮ್ಮ ತಂದೆಯವರು ಪ್ರೊಡಕ್ಷನ್ ಮಾಡಿದ್ದಾರೆ. ಅದು ಕಾಣುತ್ತೆ ನಿಮಗೆ ಸ್ಕ್ರೀನ್ ಮೇಲೆ. ಜನಗಳು ಯಾವ ರೀತಿ ತಗೊಳ್ತಾರೆ ಅನ್ನೋದು ನೋಡೋಣ. ಮುಂದಿನ ದಿನಗಳಲ್ಲಿ ಜನಗಳು ನಮ್ಮ ಮೇಲೆ ಭರವಸೆ ಇಟ್ಟು, ಇಲ್ಲ ಇವರು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋದು ನಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಕೊಟ್ರೆ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಕೊಡ್ತೀವಿ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮನೆ ಅಂದ್ರೆ ತುಂಬಾ ಸಾಂಪ್ರದಾಯಿಕವಾಗಿ ಆರಂಭದಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ನಿಮ್ಮಲ್ಲಿ ಬೊಟ್ಟು ಕಾಣಿಸ್ತಾ ಇದೆ. ನಮ್ಮ ತಾಯಿ ಇವಾಗ ತಾನೆ ಜಸ್ಟ್ ಹೋಗಕ್ಕಿಂತ ಮುಂಚೆ ಇಟ್ರು. ದೇವಸ್ಥಾನಕ್ಕೆ ಇಲ್ಲ ಹೋಗಿಲ್ಲ. ನಾನು ಅಷ್ಟೆಲ್ಲ ಓಡಾಡಲ್ಲ ದೇವಸ್ಥಾನಕ್ಕೆ ಹೋಗೋದೆಲ್ಲ ನಮ್ಮ ತಾಯಿಯವ್ರು ಮಾಡ್ತಾರೆ. ನಮ್ಮ ತಂದೆನೂ ಕಮ್ಮಿನೇ. ನಮ್ಮ ತಂದೆಯವ್ರಿಗೆ ಜನಗಳೇ ದೇವರು, ಅವ್ರ ಮಧ್ಯೆನೇ ಇರ್ತಾರೆ. ಅವ್ರೂ ಹೋಗೋದು ಕಮ್ಮಿನೇ ದೇವಸ್ಥಾನಗಳಿಗೆ. ಬಟ್ ನಮ್ಮ ತಾತ ಇರಲಿ, ನಮ್ಮ ತಾಯಿಯವ್ರು ಇರಲಿ, ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಯೂಶಲಿ ನಾನು ಹೋಗೋದು ಕಮ್ಮಿನೇ, ಬಟ್ ನಮ್ಮ ತಾಯಿಯವ್ರು ಇಟ್ಟಿರೋದು. ಇವತ್ತು ದೇವೇಗೌಡರು ಏನಾದ್ರು ಪರ್ಟಿಕ್ಯುಲರ್ ಬೆಳಗ್ಗೆ ವಿಶ್ ಮಾಡಿದ್ಯಾ? ದಿನ ಆಕ್ಚುಲಿ ಮಾತಾಡ್ತಾರೆ, ಬಟ್ ಇವತ್ತು ಆಕ್ಚುಲಿ 2 ದಿನದಿಂದ ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿದ್ರು. ಆಮೇಲೆ ನನಗೆ ಫೋನ್ ತಗೊಂಡು ಕೇಳಿದ್ರು, ಎಲ್ಲ ಮೊಮ್ಮಗನೇ ಎಲ್ಲಿ ನೋಡೋದು, ಎಲ್ಲಿ ತೋರಿಸ್ತೀಯ ಸಿನಿಮಾನ ಅಂತ. ಅದಕ್ಕೆ ಪ್ರೀಮಿಯರ್ ಮಾಡೋದು ಬೇಡ, ಜನಗಳ ಮಧ್ಯೆ ಕುತ್ಕೊಂಡು ನೋಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರೀಮಿಯರ್ ಇಟ್ಕೊಂಡ್ಲಿಲ್ಲ. ಯಾಕೆಂದ್ರೆ ನಾವು ಜನಗಳಿಂದ ಇವತ್ತು ನಮ್ಮ ಫ್ಯಾಮಿಲಿ ಏನ್ ಮೇಲ್ ಬಂದಿದೆ, ಇವತ್ತು ಜನಗಳಿಂದ ನಮ್ಗೇನು ಒಂದು ಪ್ರೀತಿ ವಿಶ್ವಾಸ ಸಿಕ್ಕಿದೆ ನಮ್ಮ ಫ್ಯಾಮಿಲಿಗೆ. ಸೊ ಆ ಒಂದು ಪ್ರೀತಿ ವಿಶ್ವಾಸ ಇಲ್ಲಿ ನಮ್ಮ ತಾತ ಅವರು ಇಲ್ಲಿ ನೋಡ್ಬೇಕು ಅನ್ನೋದು ಅವ್ರಿಗೆ ಆಸೆ. ಕೊನೆಯದಾಗಿ ಏನಂತಂದ್ರೆ, ಒಬ್ಬ ಹೊಸಬ ನಟ ಅಂತಂದ್ರೆ ಹೇಗೆ ಇರಲಿ, ಇಷ್ಟರ ಮಟ್ಟಿಗೆ ಒಂದು ರಿಸೀವ್ ಮಾಡ್ಕೊಳ್ಳಲ್ಲ ಜನ. ಬಟ್ ನಿಮ್ಮ ಸಿನಿಮಾ ಮಾಡ್ಕೊಂತಿದ್ದೀರಾ ಅಂದ್ರೆ ಒಂದು ನಿಜಕ್ಕೊಂದು ಕುತೂಹಲ, ಒಂದು ಆಶ್ಚರ್ಯ ಕೂಡ ಆಗ್ತಾ ಇದೆ ಎಲ್ಲರಲ್ಲೂ. ಹೇಗಿರ್ಬೋದು ಸಿನಿಮಾದ ಮೇಲೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಜನಕ್ಕೆ ಅನ್ನೋದು ಇದು ಗೊತ್ತಾಗುತ್ತೆ. ಈ ಒಂದು ಖುಷಿಗೆ ನೀವೇನ್ ಹೇಳ್ತೀರಾ? ಮೇಡಮ್, ಮೊದಲನೇದಾಗಿ ನಾನೇನು ಹೇಳ್ಬೇಕಂದ್ರೆ, ನಂದು ಇದು ಯಾವುದೋ ಜನ್ಮ ಪುಣ್ಯ ಅಂತ ಅನ್ಸುತ್ತೆ.
ಯಾಕೆಂದರೆ ಇಷ್ಟು ಒಂದು ಪ್ರೀತಿ, ಇಷ್ಟು ಒಂದು ಭರವಸೆ ಇಟ್ಕೊಂಡು ಏನಿವತ್ತು ಜನ ಬಂದಿದ್ದಾರೆ ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ನಾನು ಕೇಳ್ತಾ ಇದ್ದೀನಿ. ತುಂಬ 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 ಎಲ್ಲ ಕಡೆಯಿಂದ ನನ್ನ ಫೋನ್ಸ್ ಬಂತು. ನಾನು ಪ್ರೆಸ್ಸಲ್ಲಿ ಕೂತಿದ್ದೆ. ಸೊ ಸುಮಾರು ಕಡೆ ಅಂದರೆ ನಾರ್ತ್ ಕರ್ನಾಟಕದಿಂದ ಎಲ್ಲ ಕಡೆ ಈ ಸಿನಿಮಾ ನೋಡಬೇಕು ಅನ್ನೋದು ಅನಿಸಿದೆ ಜನಕ್ಕೆ. ಇವತ್ತು ನಾನು ಅದನ್ನೇ ಹೇಳಿದ್ದು, ಇಂಥ ಒಂದು ಒಳ್ಳೆ ಚಿತ್ರ ನಿರ್ಮಾಣ ಆಗಲಿಕ್ಕೆ ನಮ್ಮ ತಂದೆಯವರೇ ಕಾರಣ. ಇವತ್ತು ಬಹುಶಃ ಅವ್ರು ಇಲ್ಲ ಅಂದಿದ್ರೆ ಇಂಥ ಒಳ್ಳೆ ಚಿತ್ರ ನಿರ್ಮಾಣ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ತಂದೆಯವರಂತ ನಿರ್ಮಾಪಕರಿದ್ರೆ ನನ್ನಂಥ 1000 ಜನ ಹೀರೋಗಳನ್ನ ಸೃಷ್ಟಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಕೂಡ ಒಂದು ವರ್ಷದಿಂದ ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಬಹುಶಃ ಇವಾಗ ಶೋ ಸ್ಟಾರ್ಟ್ ಆದ್ಮೇಲೆ ಜನಗಳು ನನಗೆ ರಿಯಾಕ್ಷನ್ ಹೇಳ್ಬೇಕು. ಅವ್ರ ರಿಯಾಕ್ಷನ್ ನನ್ನ ಒಂದು ವೇಟಿ, ಕಣ್ಣಾರೆ ರಿಯಾಕ್ಷನ್ ನೋಡ್ಬೇಕು ಅಂತನಾ? ಖಂಡಿತವಾಗ್ಲೂ ಮೇಡಮ್. ಇವತ್ತು ಅವ್ರಿಗೋಸ್ಕರ ನಾವು ಸಿನಿಮಾ ಮಾಡ್ತಾ ಇರೋದು, ನಮಗೋಸ್ಕರ ಅಲ್ಲ. ಸೊ ಅವ್ರಿಗೇನು ಖುಷಿ ಕೊಡುತ್ತೆ, ಅವ್ರಿಗೇನು ಇಷ್ಟ ಕೊಡುತ್ತೆ ಅದನ್ನ ನಾವು ಮಾಡಬೇಕು. ಸೊ ಒಂದು ಹೊಸ ಪ್ರಯತ್ನ ಕೊಟ್ಟಿದ್ದೀವಿ ಒಂದು ಕನ್ನಡ ಚಿತ್ರರಂಗಕ್ಕೆ. ನೋಡೋಣ ಜನಗಳು ಯಾವ ರೀತಿ ತಗೊಳ್ತಾರೆ ಅಂತ ಕುತೂಹಲದಿಂದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾಹುಬಲಿ, ಭಜರಂಗಿ ಭಾಯಿಜಾನ್ ಮತ್ತು ಮಗಧೀರ, ಯಮದೊಂಗ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಈ ಕತೆ ಯಾರು ಬರ್ದವರು ಅಂತ ಯೋಚನೆ ಮಾಡ್ತಿದ್ರು. ಅದೇ ಹೊಗಳಿಕೆಗೆ, ಯಶಸ್ವಿಗೆ ಪಾತ್ರರಾದಂತಹ ವಿಜಯೇಂದ್ರ ಪ್ರಸಾದ್ ಜಾಗ್ವಾರ್ ಚಿತ್ರದ ಕಥೆಯನ್ನ ರಚನೆ ಮಾಡಿರುವಂತವರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರ್ ಅಭಿನಯದ ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ಜಾಗ್ವಾರ್ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ರಾಮನಗರದಲ್ಲೂ ಕೂಡ ಜಾಗ್ವಾರ್ ಚಿತ್ರ ಶ್ರೀರಾಮ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಸಿಎಂ ಹಾಗೂ ಪಿಎಂ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ರಾಮನಗರ ಕ್ಷೇತ್ರವಾಗಿದ್ದು, ಜಿಲ್ಲೆಯಾದ್ಯಂತ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಥಿಯೇಟರ್ ಬಳಿ ಪ್ರೇಕ್ಷಕರು ಟಿಕೆಟ್ಗಾಗಿ ಮುಗಿಬಿದ್ದಿದ್ರು. ಅಲ್ಲದೆ ಜೆಡಿಎಸ್ ಮುಖಂಡರು ಕೂಡ ಟಿಕೆಟ್ಗಳನ್ನ ಮುಂಗಡವಾಗಿ ಖರೀದಿ ಮಾಡಿ ಕಾರ್ಯಕರ್ತರಿಗೆ ಹಂಚಿದ್ದಾರೆ. ಇನ್ನು ಕ್ಷೇತ್ರದ ಜನ ಜಾಗ್ವಾರ್ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿದ್ರು. ಓಕೆ, ರಾಜಮೌಳಿ ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಅವರ ಕಥೆ ಚಿತ್ರಕ್ಕೆ ಇದೆ ಅಂತ ಅಂದಮೇಲೆ ನಿರ್ದೇಶನ ಯಾರು ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲಕ್ಕೆ ತೆರೆಯನ್ನ ಕೂಡ ಎಳೆದ್ರು. ತದನಂತರ ಚಿತ್ರದ ನಿರ್ದೇಶಕ ಮಹಾದೇವ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಅಂದ್ರೆ ಖ್ಯಾತ ನಿರ್ದೇಶಕ ರಾಜಮೌಳಿ ಅವರ ಶಿಷ್ಯ, ಹೀಗಾಗಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಲಾಯಿತು. ಈಗ ನಿರ್ದೇಶನ, ಕಥೆ ಮತ್ತು ನಿಖಿಲ್ ಅವರ ಅಭಿನಯ, ಅದ್ದೂರಿ ಸ್ಟಾರ್ ಕಾಸ್ಟ್ ಎಲ್ಲದಕ್ಕೂ ಜನರ ಒಂದು ಶಿಳ್ಳೆ ಚಪ್ಪಾಳೆ ದಕ್ಕಿದೆ. ಆಕ್ಷನ್ ಜೊತೆ ಡ್ಯಾನ್ಸ್ ಮತ್ತು ಸೆಂಟಿಮೆಂಟ್ ಹದವಾಗಿ ಬೆರೆತಿರುವಂತಹ ಜಾಗ್ವಾರ್ ಚಿತ್ರ ಬಾಲಿವುಡ್ಗೆ ಸರಿಸಮಾನವಾದಂತಹ ಚಿತ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಆದರೆ ಪಬ್ಲಿಕ್ ಟಿವಿ. ಆಂಕರ್ ವಾರ್ಡ್ರೋಬ್ ಕರ್ಟಸಿ, ಕ್ಲಾಸಿಕ್ ಕಲೆಕ್ಷನ್, ಮಲ್ಲೇಶ್ವರಂ, ಬೆಂಗಳೂರು. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು ಹಾಗೂ ಪ್ರತಿಪಕ್ಷಗಳು, ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ, ಪುರಸೊತ್ತಿಲ್ಲದೆ ಮಾಡಿದ ಓಡಾಟಗಳು ಈ ಎಲ್ಲ ನಿನ್ನೆ ಒಂದು ರಿಲೀಫ್ ನ ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.